ಇವತ್ತು ನಮ್ಮ ಮೈಸೂರು ಜನತೆಗೆ ಮತ್ತೆ ಕರ್ನಾಟಕ ಸಮಸ್ತ ಹಾಗೂ ಅಕ್ಷರಸ್ಥ ಜನರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಿನ್ನೆ ನಮ್ಮ ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಯಾವ ಥರ ಮಾತಾಡಿದಾರಂತ ಅಂದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಸಂವಿಧಾನ ಬಾಹಿರ. ಅವ್ರಿಗೆ ಏನಿದು ಇನ್ಫಾರ್ಮೇಷನ್ದು ಸ್ವಲ್ಪ ಕಮ್ಮಿ ಇದೆಯೋ, ಇನ್ಫಾರ್ಮೇಷನ್ ಏನಂತ ಗೊತ್ತಿಲ್ಲ ನಮಗೆ. ಬಾನು ಮುಷ್ತಾಕ್ ಅವ್ರಿಗೆ ಅವ್ರ ವಿಚಾರ ಎತ್ತಿ ಏನೇನೋ ಹೇಳ್ತಾವ್ರೆ, ಬಾಯಿಗೆ ಬಂದಂಗೆ ಮಾತು. ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಈ ಥರ ಮಾತಾಡೋದು ಸರಿಗಿಲ್ಲ ಅಂತ ಇವತ್ತು ಹೇಳಕ್ಕೆ ಬಯಸ್ತೇನೆ ನಾಡಿನ ಜನತೆಗೆ. ಅದಕ್ಕಿಂತ ಒಂದು ದೊಡ್ಡ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಸಂಸ್ಕೃತಿ. ಆ BJP ಇದೆಯಲ್ಲ, ಅವ್ರ ಸಂಸ್ಕೃತಿ. ಆ ಸಂಸ್ಕೃತಿಯಿಂದ ಕಲಿಸೋದೇ ಅದು. ಈ ಥರ ಬಾಯಿ ಹರಿದು ಮಾತಾಡಬೇಕು, ಏನು ಬರುತ್ತೆ, ಯಾರು ಜಾಸ್ತಿ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರಿಗೆ ಅಧಿಕಾರ ಕೊಡ್ತಾರಂತ ಅವರಲ್ಲಿ ಹುಮ್ಮಸ್ ಜಾಸ್ತಿ. ಏನೇನು ಮಾತಾಡಬೇಕು ಎಲ್ಲನೂ ಹೇಳ್ತಾ ಇರಬೇಕು, ಆ ಥರ ಅವ್ರದ್ದು ಮೈಂಡ್ಸೆಟ್ ಇರುತ್ತೆ. ಹಾಗಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರೋದು ವೋಟ್ ಕಳ್ತನ. ಯಾರಿಗೆ ಗೊತ್ತು, ಅವರು ವೋಟ್ ಕಳ್ತನದಿಂದಾನೇ ಗೆದ್ದಿರೋದು. ಏನಕ್ಕಂದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಆ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಗುಂಡಾ ಸಂಸ್ಕೃತಿ BJPದು. ಶವದ ಮೇಲೆ ರಾಜಕಾರಣ ಮಾಡಾಯಿತು. ಈಗ ಜಾತಿ ಬಿತ್ತನೆ ಮಾಡೋದು ಅವ್ರದ್ದು ನಡ್ಕೊಂಡಿರೋ ಅದು ಸಂಸ್ಕೃತಿ. ಏನು ಸಂಸ್ಕೃತಿ ಕಲ್ತವ್ರೆ ಅದೇ ತಾನೇ ಮಾತಾಡೋದವರು. ಈಗ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಬಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟನೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ. ಇದು ಕರ್ನಾಟಕ ರಾಜ್ಯ. ಇದು ಕರ್ನಾಟಕ ರಾಜ್ಯದಲ್ಲಿ ಅಚ್ಚ ಕನ್ನಡಿಗರು, ಎಲ್ಲ ಜಾತಿ ಒಂದೇ, ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳ್ತಾರೆ. ಅವ್ರು ಫಸ್ಟ್ ಅದು ತಿಳ್ಕೋಬೇಕು. ಬಾಯಿಗೆ ಬಂದಂಗೆ ಏನೇನೋ ಮಾತಾಡಿದ್ರೆ ಅದು ಸರಿಗಿಲ್ಲ ಅಂತ. ಸಂಸದ್ರೆ, ನಾನು ನಿಮಗೆ ಡೈರೆಕ್ಟ್ ಒಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಇದು ಕಳ್ತನದಿಂದ ಗೆದ್ದಿ ಬಂದು ಅಧಿಕಾರ ಸ್ವೀಕಾರ ಮಾಡಿ ಅಧಿಕಾರ ಗದ್ಗೆ ತಗೊಂಡು ಹವಾನಿಯಂತ್ರಣ ಕೊಠಡಿಗಳು ಕೂತ್ಕೊಂಡು ಇದು ಇರ್ರೆಸ್ಪಾನ್ಸಿಬಲ್ಲು ಜನರಿಗೆ ಒಂದು ಮೆಸೇಜ್ ಕೊಡೋದನ್ನು ಬಿಡಿ ನೀವು. ಇದು ಬಾನು ಮುಷ್ತಾಕ್ ಅವರು ಸೂಚಕರು, ಅವರು ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ಬರೋದೇ ಅದಲ್ಲ, ನಾನು ಅದೇ ಹೇಳಿದ್ದು. ಸಂಸ್ಕೃತಿ ಹೆಂಗೆ ಅದೇ ಥರ ಅವ್ರು ಮಾತಾಡೋದು. ಈಗ ಅವರು ನಿಸಾರ್ ಅಹಮದ್ ಮಾಡಿದ್ರು ಅವರು ಕೇರ್ ಮಾಡಲ್ಲ, ನಜೀರ್ ಸಾಹೇಬರು ಮಾಡಿದ್ರು ಅವ್ರು ಕೇರ್ ಮಾಡಲ್ಲ. ಯಾರು ಮಾಡಿದ್ರು ಈಗ ಅಬ್ದುಲ್ ಕಲಾಂ ಅವ್ರಿಗೆ ಕರ್ಕೊಬಂದು ನಾವು ದಸರಾ ಉದ್ಘಾಟನೆ ಮಾಡ್ತಿದ್ರು, ಇದೇ ಥರ ಮಾತಾಡ್ತಿದ್ರು ಅನಿಸುತ್ತೆ ನನಗಂತೂ. ಏನಕ್ಕಂದರೆ ಅವ್ರಿಗೆ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಎತ್ತ ಮಾತಾಡಬೇಕು ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಜಾತಿ ಒಂದೇ. ನನ್ನ ಅಭಿಪ್ರಾಯದಲ್ಲಿ ಜಾತಿ ಎರಡೇ ಇರೋದು, ಒಂದು ಹೆಣ್ಣು ಒಂದು ಗಂಡು. ನಮ್ಮ ರಕ್ತದ ಬಣ್ಣನೂ ಕೆಂಪೆ, ನಿಮ್ಮ ರಕ್ತದ ಬಣ್ಣನೂ ಕೆಂಪೆ. ಹಾಗೆ ಭಗವಂತ ಸೃಷ್ಟಿ ಮಾಡಿರೋದು ಜನ್ಮ ಹೆಣ್ಣು ಮತ್ತು ಗಂಡು ಎರಡೇ ಜಾತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಸಾಂಸ್ಕೃತಿಕ ನಗರಿಯಲ್ಲಿ ಏನು ದಸರಾ ಹಬ್ಬ ಬರೋದಿದೆ, ಅದರಲ್ಲಿ ಏನಂತಂದರೆ ಎಲ್ರದ್ದು ಹಬ್ಬ. ಅದು ಯಾವುದೇ ಜಾತಿ ಅದು ಇದು ಅಂತ ಅಲ್ಲ. ರಾಜರ ಕಾಲದಲ್ಲಿ ಫಸ್ಟು ಅರಮನೆಯಿಂದ ಹೊರಟ ಜಂಬೂ ಸವಾರಿ ಅದು ಹೋಗ್ತಾ ಇದ್ದಿದ್ದು ಫಸ್ಟು ರಾಜರ ಕಾಲದಿಂದನೂ ಗೋರಿ ಹತ್ರ ಹೋಗ್ತಾ ಇತ್ತು. ಗೋರಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ದರ್ಗಾ ಹತ್ರ ಅಲ್ಲಿಂದ ಜಂಬೂ ಸವಾರಿ ಹೋಯ್ತಾ ಇತ್ತು. ಪ್ರಚಾರದಲ್ಲಂತೂ ಅವ್ರಿಲ್ಲ. ಏನಕ್ಕಂದರೆ ಅವ್ರ ಅಧಿಕಾರ ಇಲ್ಲ, ಅವ್ರ ಮಾತಿಗೆ ಯಾರೂ ಅಷ್ಟು ಕುಮ್ಮಕ್ಕು ಕೊಡಲ್ಲ. ಅದು ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ತಾರೆ. ಅವರು ಏನು ಅವ್ರು ಲಿಟ್ರೇಟಾ ಇಲ್ಲಿಟ್ರೇಟಾ ಅಕ್ಷರಸ್ತ್ರ ಅನಕ್ಷರಸ್ತ್ರ ಅದಂತೂ ನನಗೆ ಚೂರು ಗೊತ್ತಿಲ್ಲ. ಫಸ್ಟ್ ಅವರು ಬಹಿರಂಗ ಪಡಿಸ್ಲಿ ಅವ್ರು ಏನು ಓದಿದ್ದಾರೆ. ಅವರು ಒಬ್ಬ ಪತ್ರಕರ್ತರು, ಒಂದು ಜವಾಬ್ದಾರಿಯುತ ಒಂದು ಹೇಳಿಕೆ ಕೊಡಬೇಕಂತ ಅವ್ರಿಗೆ ಚೂರು ಬುದ್ಧಿ ಇಲ್ಲ ಅಂತ ಹೇಳ್ಕೊತೀನಿ. ನಾನು ಒಂದೇ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಪ್ರತಾಪ್ ಸಿಂಹ ಅವ್ರಿಗೆ. ಈ ಥರ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸು ಕೊಡಕ್ಕೆ ಹೋಗಬೇಡಿ ದಯವಿಟ್ಟು. ಸಮಾಜದ ಸಾಮರಸ್ಯವನ್ನು ನೀವು ಹಾಳು ಮಾಡೋಕ್ಕೆ ಹೋಗಬೇಡಿ ಅಂತ ಇವತ್ತು ಒಂದು ಖಡಕ್ಕಾಗಿ ಒಂದು ಸಂದೇಶವನ್ನು
ಕರ್ನಾಟಕ ರಾಜ್ಯದ ಸಮಸ್ತ ಹಾಗೂ ಅಕ್ಷರಸ್ಥ ಜನರಿಗೆ ನಾನು ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು